ನಾನಿಲ್ಲಿ ಒಂದು ಸಿಂಗಲ್ ಡಾಟಿಂದು ಕಪ್ ಸಿಟ್ಟಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನಾನು ಮೊದಲಿಗೆ 2 ಲೇಯರ್ ಲೈನಿಂಗನ್ನು ಕಟ್ ಮಾಡ್ಕೋಬೇಕು. ಎರಡೂ ಸೇಮ್ ಕಟ್ಟಿಂಗಲ್ಲೇ ಕಟ್ ಮಾಡ್ಕೊಂಡಿರಬೇಕು. ಇವಾಗ ನಾನು ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಸೇಮ್ ಪೀಸಿಗೆ ಡಾಟ್ನ ಮಾರ್ಕ್ ಹಾಕೋಬೇಕು. ಅದು ಹಾಕಿದ ನಂತರ ಇವಾಗ ನಾನು ಇದನ್ನು ಅಟ್ಯಾಚ್ ಮಾಡ್ಕೋತೀನಿ. ಇದನ್ನು ಮೊದಲು ನೆಕ್ಕಿಂದ ಅಟ್ಯಾಚ್ ಮಾಡಿಕೊಂಡ್ರೆ ಭಾಳ ನೀಟಾಗಿ ಬರುತ್ತೆ. ನಾನು ಮೊದಲಿಗೆ ನೆಕ್ಕನ್ನೇ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಮೇಯ್ನು ನೆಕ್ಕನ್ನು ನೀಟಾಗಿ ಅಟ್ಯಾಚ್ ಮಾಡಿಕೊಂಡ್ರೆ ನಮಗೆ ಸುತ್ತಲೂ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಹಾಗಾಗಿ ಮೊದಲು ನೆಕ್ಕನ್ನು ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ಇವಾಗ ನಾನು ಇದನ್ನು ನೀಟಾಗಿ ರೌಂಡಕ್ಕೆ ಸ್ಟಿಚ್ ಮಾಡ್ಕೋತೀನಿ. ಮೊದಲಿಗೆ ನಾವು ನೆಕ್ಕನ್ನು ಅಟ್ಯಾಚ್ ಮಾಡಿದ್ರೆ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೋದು. ಹಾಗಾಗಿ ಮೊದಲು ನೆಕ್ಕನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಅಟ್ಯಾಚ್ ಆಯ್ತಲ್ಲ, ಇವಾಗ ನಾನು ಇದನ್ನು ಕಟ್ ಮಾಡ್ಕೋತೀನಿ. ಇದು ಸ್ವಲ್ಪ ತೆಳುವಿದೆ, ಹಾಗಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಲೈನಿಂಗ್ ಕ್ಲಾತ್ಗಿಂತನೂ ಒಂದು 1/2 ಇಂಚ್ ಎಕ್ಸ್ಟ್ರಾ ಬಟ್ಟೆ ಇದ್ದರೆ ನಮಗೆ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಯಾವಾಗಲೂ ಈ ರೀತಿ ಎಕ್ಸ್ಟ್ರಾ 1/2 ಇಂಚ್ ಕಟ್ ಮಾಡ್ಕೊಂಡಿರಬೇಕು ಮೇನ್ ಕ್ಲಾತನ್ನು. ಹಾಗಾಗಿ ಈ ರೀತಿ ಅಟ್ಯಾಚ್ ಮಾಡಿದ ಮೇಲೆ ಕಟ್ ಮಾಡ್ಕೋಬೋದು. ಇದಾದಮೇಲೆ ನಾನು ಡಾಟನ್ನು ಸೇಮ್ ಆಪೋಸಿಟ್ ಹಾಕೋತೀನಿ. ಮಾರ್ಕು ಡಾಟ್ ಹಿಡಿಯೋದಕ್ಕೆ ನಾವು ಡಾಟ್ನ ಎಷ್ಟು ಹಿಡಿತೀವಿ ಅಷ್ಟಕ್ಕೆ ಕರೆಕ್ಟಾಗಿ ಲೈನ್ಸು ಚಟ್ಕ ಹೊಡ್ಕೊಂಡು ಡಾಟ್ ಹಿಡಿಬೇಕು. ನಾವು ಡಾಟಿಗೆ 2 ಸ್ಟಿಚ್ ಹಾಕಿದ್ರೆ ನಮಗೆ ಸ್ಟಿಚ್ಚಿಂಗು ನೀಟಾಗಿ ಕಾಣಿಸುತ್ತೆ. ಹಾಗಾಗಿ ನಾನು 2 ಸ್ಟಿಚ್ ಹಾಕ್ತಾಯಿದ್ದೀನಿ. ಈಗ ಇದು ಡಾಟ್ ಆಯ್ತಲ್ವ, ಅದೇ ರೀತಿ ಲೈನಿಂಗ್ ಕ್ಲಾತಿಗೂ ಡಾಟ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಅದು ಕೂಡ ಮಾರ್ಕ್ ಹಾಕೋಬೇಕು. ಈಗ ಇದು ಡಾಟ್ ಆಯ್ತಲ್ಲ, ಡಾಟ್ ಆದಮೇಲೆ ಮೈನ್ ಕ್ಲಾತ್ ಜೊತೆಗೆ ನೆಕ್ಕನ್ನು ರೆಡಿ ಮಾಡ್ಕೊಳ್ಳೋಣ. ಒಂದೇ ಸಲ ಫಿನಿಶಿಂಗ್ ಬರುತ್ತೆ, ಮತ್ತು ನಾವು ಯಾವುದೇ ರೀತಿ ಸಂಜಾಪ್ ಕೊಡೋ ಅಂಥದ್ದಿಲ್ಲ. ಈಗ ಇದು 3 ಕ್ಲಾತ್ ಆಗಿರೋದ್ರಿಂದ ಇದಕ್ಕೇ ನೀಟಾಗಿ ರೌಂಡ್ ನೆಕ್ನ ಹೊಲ್ಕೊಳ್ಳೋಣ. ನಾವು ಯಾವುದೇ ಬ್ಲೌಸ್ಗೂ ಕಪ್ ಸಿಟ್ಟಿ ಹೊಲಿತೀವಿ ಅಂದ್ರೂ ನಮಗೆ 2 ಲೈನಿಂಗ್ ಕ್ಲಾತ್ ಬೇಕೇ ಬೇಕು. ಇಲ್ಲಾಂದರೆ ಕಪ್ ಸಿಟ್ಟಿ ಹೊಲಿಯೋದಕ್ಕಾಗಲ್ಲ. ಈಗ ನೆಕ್ಕನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಮೇಯ್ನ್ ಇದಕ್ಕೆ ಈ ಶೇಪ್ಗಳಿಗೆ ಇದಕ್ಕೆ ಚಟ್ಕ ಹೊಡ್ಕೋಬೇಕು, ಇಲ್ಲ ಅಂದರೆ ಶೇಪು ಬರಲ್ಲ.
ಹಾಗಾಗಿ ಈ ರೀತಿ ಚಟ್ಕ ಹೊಡ್ಕೊಂಡ್ರೆ ನಿಮಗೆ ನೀಟಾಗಿ ಹೊಲಿಯೋದಕ್ಕೆ ರೌಂಡ್ ಶೇಪ್ ನೀಟಾಗಿ ಬರುತ್ತೆ. ನೆಕ್ಗಳನ್ನ ಬೆಂಡ್ ಆಗಬೇಕು ಅಂದರೆ ಈ ರೀತಿ ನೀಟಾಗಿ ಚಟ್ಕ ಹೊಡ್ಕೋಬೇಕು. ಇವಾಗ ನಾನು ಇದನ್ನು ಲೈನಿಂಗ್ ಕ್ಲಾತ್ ಏನು ಅಟ್ಯಾಚ್ ಮಾಡಿದ್ದೆ ಅದಕ್ಕೆ ಒಂದು ರೌಂಡ್ ಸ್ಟಿಚಿಂಗ್ ಮಾಡ್ಕೋತೀನಿ. ಯಾಕೆ ಅಂದರೆ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ನೆಕ್ ಶೇಪು ನೀಟಾಗಿ ಆರಾಮಾಗಿ ಕೂರುತ್ತೆ. ನಾವೇನು ಸ್ಟಿಚ್ ಹಾಕಿರ್ತೀವಿ ಆ ಶೇಪನ್ನು ನೀಟಾಗಿ ತೆಕ್ಕೋಬೋದು. ನಿಮಗೆ ಈ ರೀತಿ ಮೇಲ್ಗಡೆ ಇಷ್ಟ ಆದರೆ ಸ್ಟಿಚ್ ಹಾಕ್ಕೋಬೋದು, ಇಲ್ಲ ಅಂದರೆ ಹಾಗೇನೆ ನಾವು ನೀಟಾಗಿ ಐರನ್ನಲ್ಲಿ ಪ್ರೆಸ್ ಮಾಡಿಕೊಂಡ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಕು. ಈಗ ನಾನು ಇದನ್ನು ಅಟ್ಯಾಚ್ ಲೈನಿಂಗನ್ನು ಸುತ್ತ ಅಟ್ಯಾಚ್ ಮಾಡೋಕ್ಕಿಂತ ಮೊದಲು ಡಾಟಿಗೆ ಕಪ್ಸನ್ನು ಇಡ್ತೀನಿ. ಮೊದಲು ಇದನ್ನು ಕಪ್ಸಿಗೆ ಸೆಂಟ್ರ್ ಮಾಡ್ಕೊಳ್ಳೋಣ. ಈ ರೀತಿ ಸೆಂಟ್ರ್ ಮಾಡಿಕೊಂಡ್ರೆ ನಮಗೆ ಕಪ್ಸು ಎಲ್ಲೂ ಮಿಸ್ ಆಗದೆ ಇರೋ ಥರ ಹೊಲಿಬೋದು. ಕರೆಕ್ಟಾಗಿ ಈಗೇನು ನಾನು ಡಾಟ್ ಹಿಡ್ದಿದ್ದೀನಿ ಆ ಸೆಂಟ್ರಿಗೆ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಉಲ್ಟದಲ್ಲಿ ಕಪ್ಸಿಗೆ ಸ್ಟಿಚ್ ಹಾಕೋಬೇಕು. ನೋಡಿ, ಆ ರೀತಿ ಸೆಂಟ್ರಿಗೆ ಈ ರೀತಿ ಸೆಂಟ್ರಿಂದ ಇಟ್ಟು ಸ್ಟಿಚ್ ಹಾಕಿದ್ರೆ ನಿಮಗೆಲ್ಲೂ ಕಪ್ಸು ವೇರಿಯೇಷನ್ ಆಗಲ್ಲ. ಅದೇ ರೀತಿ ಇದನ್ನು ಸೆಂಟ್ರ್ ಮಾಡಿ ಕಪ್ಸನ್ನು ಇಟ್ಕೊಳ್ಳೋಣ. ನೋಡಿ, ಇಷ್ಟು ಲೆಂತಲ್ಲಿ ನಾವು ಕಪ್ಸನ್ನು ಇಟ್ಟು ಸ್ಟಿಚ್ ಮಾಡಿದ್ರೆ ನಮಗೆ ಕಪ್ಸು ಯಾವುದೇ ರೀತಿ ಲೂಸ್ ಕೂರಲ್ಲ, ಕರೆಕ್ಟಾಗಿ ಫಿಟ್ಟಿಂಗ್ ಕೂರುತ್ತೆ ಕಪ್ಸು. ಹಾಗಾಗಿ ಇಷ್ಟು ಲಾಂಗಲ್ಲಿ ಸ್ಟಿಚ್ ಹಾಕ್ಕೋಬೇಕು ಕಪ್ಸಿಗೆ. ಈ ಕಪ್ಸ್ ಇಟ್ಟಾದಮೇಲೆ ಅಟ್ಯಾಚ್ ಮಾಡಿಕೊಂಡ್ರೆ ಆಯಿತು. ಮೊದಲಿಗೆ ಅಟ್ಯಾಚ್ ಮಾಡಿಕೊಂಡ್ರೆ ಕಪ್ಸ್ ಇಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಮೊದಲು ಕಪ್ಸ್ ಇಟ್ಟು ಆಮೇಲೆ ಅಟ್ಯಾಚ್ ಮಾಡಿಕೊಂಡ್ರೆ ಭಾಳ ಈಸಿಯಾಗಿ ಅಟ್ಯಾಚ್ ಮಾಡ್ಕೋಬೋದು. ಯಾಕೆ ಅಂದರೆ ನಾನು ಎರಡು ಸೇಮ್ ಕ್ಲಾತನ್ನು ಲೈನಿಂಗನ್ನು ಸೇಮ್ ಮೆಷರ್ಮೆಂಟಿಗೆ ಕಟ್ ಮಾಡ್ಕೊಂಡಿರ್ತೀವಲ್ಲ, ಹಾಗಾಗಿ ಎಲ್ಲೂ ಮಿಸ್ ಆಗದೆ ಇರೋ ರೀತಿ ಸೇಮ್ ಇಟ್ಟು ಸ್ಟಿಚ್ ಮಾಡ್ಕೋಬೋದು. ಇವಾಗ ಇದು ಅಟ್ಯಾಚು ಕಂಪ್ಲೀಟ್ ಆಯಿತು. ಇವಾಗ ನೀವು ಇದನ್ನು ಬ್ಯಾಕ್ ಶೋಲ್ಡರ್ ಜೊತೆ ಅಟ್ಯಾಚ್ ಮಾಡಿ ನಿಮ್ಮ ಮೆಷರ್ಮೆಂಟಿಗೆ ಕಟ್ ಮಾಡಿ ಹೊಲ್ಕೋಬೋದು. ಓಕೆ, ಥ್ಯಾಂಕ್ ಯು.